ಹಾಯ್ ಎಲ್ರಿ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಇವತ್ತು ವ್ಲಾಗ್ ಮಾಡ್ತಾಯಿದ್ದೀನಿ. ನಮ್ಮ ಅಮ್ಮ ತಂಗಿ ಕಾರಲ್ಲಿದ್ದಾರೆ, ನಗಾಡ್ತಿದ್ದಾರೆ ನಾನು ವ್ಲಾಗ್ ಮಾಡೋದು ನೋಡಿ. ಇವತ್ತು ಮಂತ್ರಾಲಯ ಹೋಗ್ತಾಯಿದ್ದೀವಿ. ಸಿಕ್ಕಾಪಟ್ಟೆ ಖುಷಿ ಆಗ್ತಾ ಉಂಟು. ಈಗ ಬಳ್ಳಾರಿಗೆ ಹೋಗ್ತೀವಿ. ಚಿತ್ರದುರ್ಗದಿಂದ ಬಂದ್ವಿ, ಬಳ್ಳಾರಿ ಹೋಗ್ತೀವಿ. ಸ್ವಲ್ಪ ದಾರಿಲಿ ಮಿಸ್ ಮಾಡ್ಕೊಂಬಿಟ್ವಿ. ಇನ್ನು 10:30 11 ಗಂಟೆ ಅಷ್ಟೊತ್ತಿಗೆ ಮಂತ್ರಾಲಯದಲ್ಲಿ ಇರ್ತೀವಿ. ಈಗ ಇನ್ನೂ ಬಳ್ಳಾರಿಗೆ ಹೋಗ್ಬಿಟ್ಟು ಅಲ್ಲಿಂದ ಮಂತ್ರಾಲಯ, ಅಲ್ಲಿ ಹೋಗಿ ರೂಮ್ ಬುಕ್ ಮಾಡಿ ಇನ್ನೇನು ಬೇಗ ಆದರೆ ದರ್ಶನ ಮಾಡ್ಕೊತೀವಿ, ಇಲ್ಲ ಅಂತ ಹೇಳಿದ್ರೆ ನಾಳೆ ಮಾಡಬೇಕಂತೆ. ನೆಕ್ಸ್ಟ್ ಕ್ಲಿಪ್ಪಿಂಗ್ಸಲ್ಲಿ ನಾನು ದೇವಸ್ಥಾನದೆಲ್ಲ ತೋರಿಸ್ತೀನಿ. ಸಿಕ್ಕಾಪಟ್ಟೆ ಬಿಸಿಲಿತ್ತು. ಈ ಪ್ಲೇಸ್ ಎಲ್ಲ ನಾನು ನೋಡೇ ಇರಲಿಲ್ಲ. ಹೇಗಿದೆ ಅಂತ ಹೇಳಿದ್ರೆ ಇಮ್ಯಾಜಿನು ಮಾಡ್ಕೊಳಕ್ಕಾಗಲ್ಲ ನಮ್ಮ ಮಲೆನಾಡೋರಿಗೆ. ಮರಗಳೇ ಇಲ್ಲ. ನಾವು ರೂಟ್ ಮ್ಯಾಪಲ್ಲಿ ನೋಡ್ತಾ ಇದ್ದೀವಿ, ಅಕ್ಕಪಕ್ಕ ಗ್ರೀನರಿ ಏನೂ ಕಾಣ್ತಾ ಇಲ್ಲ. ಬರೀ ಒಂಥರ ಮರಳು, ಮಣ್ಣು, ಕಲ್ಲು, ಬರೀ ಕಲ್ಲುಗಳು. ಬಳ್ಳಾರಿ ದಾಟಿದ ಮೇಲೆ ಸಿಕ್ಕಾಪಟ್ಟೆ ಕಲ್ಲುಗಳಿದ್ವು. ಅಂದರೆ ಹೊಸ್ದಾಗಿ ನಾವು ಬಂದರೆ ಸುಸ್ತಾಗ್ಬಿಡುತ್ತೆ ನಿಜವಾಗ್ಲೂ. ಹೌದು, ನಮಗೆ ಕಾರಲ್ಲಿ ಕೂತಿದ್ವಿ, ಎಷ್ಟು ಬಿಸಿಲು ಹೊಡಿತಿತ್ತು ಅಂದರೆ ತುಂಬ ಬಿಸಿಲು ಹೊಡಿತಾ ಇತ್ತು. ಹೌದಾ, ಹಂಗೆ ಬೇರೆ ಇದೆಯಾ? ಅದು ನಿಮಗೆ ಸರಿ. ನಡ್ಕೊಂಡೆ ಹೋಗೋದಾ? ಹೋಗೋದಾ? ಅಲ್ಲಲ್ಲ, ಸುಮ್ಮನೆ ಕೇಳಿದ್ದು. ದೇವಸ್ಥಾನದಲ್ಲಿ ಇವತ್ತು ಫಸ್ಟ್ನೇ ದಿನ ಆಗಿತ್ತು. ಮಾರ್ಚ್ 1 ಅಲ್ವಾ, ಅದಕ್ಕೆ ಅಷ್ಟು ಜನ ಯಾರೂ ಇರಲಿಲ್ಲ. ಮಾರ್ಚ್ 6ಕ್ಕೆ ತುಂಬ ಚೆನ್ನಾಗಿ ಪೂಜೆ ಮಾಡ್ತಾರೆ ಅಂತ ಹೇಳ್ತಾಯಿದ್ರು. ಸ್ವಲ್ಪ ಕ್ಲೀನಿಂಗ್ ಎಲ್ಲ ಮಾಡ್ಕೊತಾ ಇದ್ರು. ಜನ ಅಂಥ ಜನ ಏನಿರಲಿಲ್ಲ, ಬಟ್ ಪರವಾಗಿಲ್ಲ, ಜನ ಇದ್ದರು ಅಷ್ಟೇ. ಇನ್ನು ನಮಗೆ ಅಲ್ಲಿ ತುಂಗಭದ್ರಾ ನದಿ ಇದೆಯಲ್ಲ, ಅಲ್ಲಿ ಸ್ನಾನ ಮಾಡೋಕ್ಕಾಗಿಲ್ಲ. ತುಂಬ ಗಲೀಜಿತ್ತು. ಗಲೀಜಂತ ಹೇಳಬಾರ್ದಂತೆ, ಆದರೂ ಏನೂ ಮಾಡೋಕ್ಕಾಗಲ್ಲ. ಮನುಷ್ಯರು ಮಾಡಿದ್ದಕ್ಕೆ ಏನೂ ಮಾಡೋಕ್ಕಾಗಲ್ಲ. ಅವರಿಗೆ ಇರಬೇಕಲ್ವ, ಈ ಥರ ಗಲೀಜು ಮಾಡಬಾರ್ದು ಅಂತ ಸಿಕ್ಕಾಪಟ್ಟೆ ಗಲೀಜು ಮಾಡಿಟ್ಟಿದ್ರು. ನನಗಂತೂ ನೋಡೇ ಒಂಥರ ಆಗ್ಬಿಡ್ತು. ಒಂದು ಸ್ವಲ್ಪ ತಲೆಗೆ ನೀರು ಹಾಕ್ಕೊಂಡು ರೂಮಲ್ಲಿ ಬಂದು ಸ್ನಾನ ಎಲ್ಲ ಮಾಡ್ಕೊಂಡ್ವಿ. ಇನ್ನು ದೇವಸ್ಥಾನ 4 ಗಂಟೆಗೆ ಓಪನ್ ಅಂತ ಹೇಳಿದ್ರು. ಅಷ್ಟೋ ತನಕ ಸ್ವಲ್ಪ ಹೊರಗೆ ಇರೋಣ ಅಂತ ಹೇಳಿದ್ವಿ. ಆಮೇಲೆ ಓಪನ್ ಆಯಿತಾ, ಒಳಗೆ ಹೋದ್ವಿ. ನಾನೇನು ಅಂದ್ಕೊಂಡಿದ್ದೆ ಅಂತ ಹೇಳಿದ್ರೆ, ದೇವ್ರ ಮುಂದೆನೇ ಸುಮಾರು ಹೊತ್ತು ಕೂರ್ಬೋದು, ಆ ಥರ ಎಲ್ಲ ಇಮ್ಯಾಜಿನೇಷನ್ ಇತ್ತು ನನಗೆ. ಮಂತ್ರಾಲಯ ಅಂತ ಹೇಳಿದ್ರೆ ಇಲ್ಲೇನು ಅಂತ ಹೇಳಿದ್ರೆ ದರ್ಶನ ಮಾಡೋದು, ಹೋಗ್ತಾ ಇರೋದಷ್ಟೇ. ಏನೋ ಟಿಕೆಟ್ ತೊಗೊಂಡವ್ರಿಗೆ ಮಾತ್ರ ಹತ್ತಿರದಿಂದ ನೋಡೋಕ್ಕೆ ನಿಲ್ಲಿಸ್ತಾರೆ. ಅವರಿಗೂ ಏನು ಜಾಸ್ತಿ ಹೊತ್ತು ನಿಲ್ಲಿಸಲ್ಲ, ಒಂದು 5 ನಿಮಿಷ ನಿಲ್ಲಿಸ್ತಾರೆ ಅಷ್ಟೇ. ನಮಗೆ 5 ನಿಮಿಷನೂ ಇಲ್ಲ, ಹೋಗಿ ಅಂತ ದೂಡ್ತಾನೆ ಇರ್ತಾರೆ. ನನಗಂತೂ ಅಷ್ಟು ಕರೆಕ್ಟಾಗಿ ನೋಡೋಕ್ಕೆ ಆಗಿಲ್ಲ. ಒಂದು 3 ಸರಿ ಏನೋ ನಾನು ಪದೇ ಮತ್ತೆ ಕ್ಯೂವಲ್ಲಿ ನಿಂತು ಹೋಗಿ ನೋಡ್ಕೊಬಂದೆ. ಮತ್ತು ಹೆಜ್ಜೆ ನಮಸ್ಕಾರ ಹಾಕ್ತೀನಿ ಅಂತ ಹೇಳ್ಕೊಂಡಿದ್ದೆ. ಹೆಜ್ಜೆ ನಮಸ್ಕಾರನೂ ಹಾಕ್ಬಿಟ್ಟೆ, ಒಂದು ರೌಂಡು ಫುಲ್ಲು ಹೆಜ್ಜೆ ನಮಸ್ಕಾರ ಹಾಕ್ಬಿಟ್ಟೆ. ಆಮೇಲೆ ನಡೆಯೋಕ್ಕೆ ಆಗ್ತಾಯಿರಲಿಲ್ಲ. ಕಾಲೆಲ್ಲ ಸಿಕ್ಕಾಪಟ್ಟೆ ನೋವು ಬರೋಂಗೆ ಆಗ್ಬಿಟ್ವು. ಆದರೂ ಅಮ್ಮ ಅದನ್ನೆಲ್ಲ ಹೇಳಬಾರ್ದು, ಮಾಡಿದ್ಮೇಲೆ ಏನು ಹೇಳೋದು ಅಂತೆಲ್ಲ ಬೈತಾಯಿದ್ರು. ಆದರೂ ಏನು ಮಾಡೋದು, ನೋವು ಆಗೋದನ್ನ ಹೇಳಲೇಬೇಕು, ದೇವರಿಗೋಸ್ಕರ ಮಾಡಿದಲ್ವ ಅಂತ ಹೇಳಿ ಸುಮ್ಮನಾಗ್ಬಿಟ್ಟೆ. ಲಾಸ್ಟ್ ವಿಡಿಯೋದಲ್ಲಿ ಒಂದು ಇನ್ವಿಟೇಷನ್ ಬಂದಿತ್ತು ಅಂತ ಹೇಳಿದ್ನಲ್ಲ, ಅದ್ರ ಬಗ್ಗೆ ವಿಚಾರಿಸೋಣ ಅಂತ ಹೇಳಿ ವಿಚಾರ್ಸಕ್ಕೆ ಹೋಗಿದ್ದೆ. ಅವ್ರು ಏನಂದ್ರು ಅಂತಂದರೆ, ಈ ಅನ್ನದಾನಕ್ಕೆ ಕೊಟ್ಟಿರ್ತಾರಲ್ಲ ದೇವಸ್ಥಾನಕ್ಕೆ ಬಂದಾಗ, ಅವ್ರಿಗೆ ಮಾತ್ರ ಇದನ್ನ ಕಳಿಸೋದು ಅಂತ ರಿಜಿಸ್ಟ್ರು ತೋರಿಸಿದ್ರು. ಆ ರಿಜಿಸ್ಟ್ರಲ್ಲಿ ನನ್ನ ಹೆಸರೇ ಇರಲಿಲ್ಲ. ನನಗಂತೂ ತುಂಬ ಆಶ್ಚರ್ಯ ಆಗೋಯ್ತು, ಹೆಂಗೆ ಬಂತು ಮತ್ತೆ ಅಂತ ಹೇಳಿ. ಅವ್ರು ಅದಕ್ಕೆ ನಿಮ್ಮನ್ನ ರಾಯರೇ ಕರ್ಸ್ಕೊಂಡಿರ್ಬೇಕು, ಇಷ್ಟು ಟೈಮ್ ಬಂದಿಲ್ಲ ಅಂತ ಹೇಳ್ತಿರಲ್ಲ, ನೀವು ಬರಲಿ ಅಂತ ರಾಯರೇ ಕಳ್ಸ್ಕೊಂಡಿರ್ಬೇಕು ಅಂತ ಅಂದರು. ನನಗೂ ಖುಷಿ ಆಯಿತು. ಇರಲಿ, ಏನೋ ಒಂದು ಆಗಲಿ, ಹೋಗಿ ಬಂದಲ್ಲ ಅಂತ ಹೇಳಿ ಸ್ವಲ್ಪ ಸಮಾಧಾನ ಮಾಡಿಕೊಂಡೆ. ಪ್ಲೇಸ್ ಅಂತೂ ತುಂಬ ಚೆನ್ನಾಗಿದೆ, ಒಳಗೆಲ್ಲ ಅಷ್ಟು ಚೆನ್ನಾಗಿದೆ, ನೋಡಿದ್ರೆ ನೋಡ್ತಾನೆ ಇರೋಣ ಅಂತ ಅನಿಸುತ್ತೆ. ನಮಗಂತೂ ಅಂದರೆ ನಾವು 2 ದಿನ ಟೈಮಲ್ಲಿ ಹೋಗಿದ್ದು, ಜಾಸ್ತಿ ಟೈಮ್ ಇರಲಿಲ್ಲ. ಅದಕ್ಕೆ ಪಂಚಮುಖಿ ಆಂಜನೇಯ ದೇವಸ್ಥಾನಕ್ಕೆ ಹೋಗೋಣ ಅಂತಲೂ ಸಂಜೆ ಪ್ಲ್ಯಾನ್ ಹಾಕ್ಕೊಂಡಿದ್ವಿ. ಇನ್ನೇನು ಒಂದೇ ಪ್ಲೇಸ್ ನೋಡ್ಕೊಂಡು ಹೋಗೋದು, ಹತ್ರ ಇರೋದೆಲ್ಲ ನೋಡ್ಕೊಂಡು ಹೋಗೋಣ ಅಂತ. ನಮ್ಗೆ ಅದೊಂದು ಪ್ಲೇಸ್ ನೋಡೋಕೆ ಸಿಕ್ತು. ಮತ್ತು ಯಾವ ಪ್ಲೇಸ್ನೂ ನಾವು ಅಷ್ಟು ಕ್ಲೀನಾಗಿ ನೋಡೋಕ್ಕಾಗಲಿಲ್ಲ. ದೇವಸ್ಥಾನ ಒಂದು ಚೆನ್ನಾಗಿ ನೋಡಿಕೊಂಡೆ. ದೇವಸ್ಥಾನ ಹಿಂದೆ ಮುಂದೆನೂ ನಾನು ಚೆನ್ನಾಗಿ ನೋಡ್ಕೊಳಕ್ಕಾಗಲಿಲ್ಲ. ಇನ್ನೂ ಸ್ವಲ್ಪ ಟೈಮ್ ಇದ್ದಿದ್ದರೆ ಚೆನ್ನಾಗಿ ನೋಡ್ಕೊಬೋದಿತ್ತೇನೋ, ಬಟ್ ನಾನು ಅಷ್ಟು ಕ್ಲಿಯರಾಗಿ ಪ್ಲೇಸ್ನ ನೋಡ್ಕೊಂಡಿಲ್ಲ. ನೋಡೋಣ, ಇನ್ನೊಂದು ಸಾರಿ ಹೋದಾಗ ನೋಡ್ತೀನಿ ಅಂತ ಅಂದ್ಕೊಂಡಿದ್ದೀನಿ. 10,000 ಸಬ್ಸ್ಕ್ರೈಬರ್ ಆದರೆ ಬರ್ತೀನಿ ಅಂತ ಹೇಳ್ಕೊಂಡು ಬಂದಿದ್ದೀನಿ. ಸಬ್ಸ್ಕ್ರೈಬರ್ ಆಗೇ ಆಗ್ತಾರೆ ನನಗೆ ಗೊತ್ತು, ಆಗಕ್ಕೂ ನಾನು ಹೋಗ್ತೀನಿ. ಹೋದಾಗ ಇನ್ನೂ ಚೆನ್ನಾಗಿ ಎಲ್ಲ ನೋಡಿಕೊಂಡು ಎಲ್ಲ ವೀಡಿಯೋ ಮಾಡಿಕೊಂಡು ನಿಮಗೂ ತೋರಿಸ್ತೀನಿ, ಆಯಿತಾ. ಮತ್ತು ಇದು ಪಂಚಮುಖಿ ಆಂಜನೇಯ ದೇವಸ್ಥಾನ ಅಂತ. ಇಲ್ಲಿ ಮೂಡಿ ಬಂದಿದಂತೆ 5 ತಲೆ ಆಂಜನೇಯ, ತುಂಬ ಚೆನ್ನಾಗಿದೆ. ಇಲ್ಲಿ ಬಾಳೆಹಣ್ಣು, ಎಲೆ, ಹೂವು ಎಲ್ಲ ತೊಗೊಂಡು ಹೋಗ್ತಾರೆ. ನಾವೇನು ಮಾಡಿಬಿಟ್ವಿ, ತಗೊಂಡು ಹೋಗ್ಬೇಕಾರೆ ಹಂಗೆ ಕೈಯಲ್ಲಿ ಮುಚ್ಚಿಟ್ಕೊಂಡು ಹೋಗ್ಬೇಕು. ನಾವು ಹಂಗೆ ತೊಗೊಂಡೋಗ್ಬಿಟ್ವಾ, ಮಂಗ ಬಂದು ಮೈಮೇಲೆ ಹಾರಿ ಇಸ್ಕೊಂಡ್ಬಿಡ್ತು ನಮ್ಮ ಅಮ್ಮನ ಮೈಮೇಲಿಂದ. ಇನ್ನೇನು ಮಾಡೋದು ಬಿಡು ಅಂತ ಹೇಳ್ಕೊಂಡು ಸುಮ್ಮನೆ ಹೋದ್ವಿ. ಭಟ್ರು ಹೇಳಿದ್ರು, ಏನಾಗಲ್ಲ, ಒಳ್ಳೇದೇ ಬಿಡಿ, ತಲೆ ಬಿಸಿ ಮಾಡಬೇಡಿ ಅಂತ ಹೇಳಿದ್ರು. ಆಮೇಲೆ ಇಲ್ಲಿ ಹಿಂದ್ಗಡೆ ಕಾಣ್ತಾ ಇದೆಯಲ್ಲ, ಇಲ್ಲಿ ಕಾಯಿನ್ ಅಂಟಿಸೋದಂತೆ. ನಾವು ಮನಸ್ಸಲ್ಲಿ ಏನಾದರೂ ಅಂದ್ಕೊಂಡು ಇಲ್ಲಿ ಅಂಟಿಸಿದ್ರೆ ಅದು ಆಗುತ್ತೆ ಅಂತ ಹೇಳಿ, ಅಂಟಿಲ್ಲ ಅಂದರೆ ಆಗಲ್ಲ ಅಂತ.
ನೋಡೋಣ ಅಂತ ನಮ್ಮ ಮನೆಯವರು ಹಿಂಗೆ ಕಾಯಿನ ತೆಗೆದು ಅಂಟಿಸ್ತಾಯಿದ್ರು. ಫಸ್ಟು ಅಂಟ್ಕೊಂತು, ಅಂದರೆ ನಾವೇನು ಅಂದ್ಕೊಂಡ್ವಿ ಕೆಳಗಡೆ ಗ್ರಿಪ್ ಇದೆಯಲ್ಲ ಅದಕ್ಕೋಸ್ಕರ ಅದು ಅಂಟ್ತಾ ಇದೆ ಅಂತ ಹೇಳ್ಕೊಂಡು ನಾವು ಅಂದ್ಕೊಂಡ್ವಿ. ಕಾಯಿನೇ ಇರಲಿಲ್ಲ, ಕಾಯಿನೇ ಹುಡುಕಿ ಸಾಕಾಗೋಯ್ತು. ಆಮೇಲೆ ಇವ್ರ ಹತ್ರ ಒಂದು 10 ರೂಪಾಯಿ ಕಾಯಿನ್ ಇತ್ತು, ಅದನ್ನೇ ಅಂಟಿಸಿದ್ವಿ. ನಾವೇನು ಅಂದ್ಕೊಂಡ್ವಿ ಅಂತ ಹೇಳಿದ್ರೆ ಕಾಯಿನ ದೊಡ್ಡದಿರುತ್ತೆ. ನಂಗೆ ಯಾರೊಬ್ರು ಹೇಳಿದ್ರು ಹಿಂಗೆ ಕಾಯಿನ ಅಂಟಿಸೋದಿದೆ ಅಂತ, ದೊಡ್ಡ ಗೋಡೆ ಇರುತ್ತೆ ಅಂತ. ಇದ್ದಿದ್ದು ಇಷ್ಟೇ ಒಂದು 5-6 ಇತ್ತು. ಮತ್ತು ಕೆಳಗೆ ತುಂಬ ಕಾಯಿನ್ಗಳು ಬಿದ್ದಿದ್ವು, ಅಂಟಿಸ್ತಾರೆ ಅನಿಸುತ್ತೆ, ಬೇರೆ ಕಡೆಯಿಂದ ಬಂದವರೆಲ್ಲ ಅಂಟಿಸಿದ್ದಾರೆ. ಅದಕ್ಕೆ ನಮ್ಮ ಮನೆಯವ್ರು ಹಿಂಗಂತ ಅಂಟಿಸಿದ್ರು. ಫಸ್ಟ್ನೇದೇ ಅಂಟ್ಕೊಂಡ್ಬಿಡ್ತು, ತುಂಬ ಖುಷಿ ಆಯಿತು ನಮ್ಮ ಮನೆಯವರಿಗೂ. ಚೆನ್ನಾಗಿ ಅಂಟ್ಕೊಂಡ್ಬಿಡ್ತು ಒಂದೇ ಸರಿಗೆ ಅಂಟಿಸಿದ ಕೂಡಲೇ. ನಾನು ಏನದು ಹೆಂಗೆ ಅಂಟ್ಕೊಂತು ಅಂತ ಹೇಳಿ ಯೋಚನೆ ಮಾಡ್ತಾಯಿದ್ದೆ. ಮುಂದ್ಗಡೆಯಿಂದ ಅದು ಆಂಜನೇಯನ ದೇವಸ್ಥಾನ ಇದೆ, ದೇವಸ್ಥಾನ ಅಂದರೆ ಅವ್ರದ್ದೇನೋ ಪಾದರಕ್ಷೆ ಅಂತ ಬರೆದಿತ್ತು. ಅದು ಹಿಂದ್ಗಡೆ ಈ ಥರ ಇದೆ. ಇಲ್ಲದೆ ಇರೋ ಕಡೆನೂ ಅಂಟಿಸಿ ನೋಡಿದ್ವಿ, ಅದು ಅಂಟ್ಬಿಡ್ತು. ಏನೋ ಒಂದು ದೇವ್ರ ವಿಶೇಷ ಅಂದ್ಕೊಂಡು ಸುಮ್ಮನಾಗ್ಬಿಟ್ವಿ. ಇನ್ನೇನು ಅದ್ರ ಬಗ್ಗೆ ಏನು ತಲೆ ಕೆಡ್ಸ್ಕೊಳೋಣ ಅಲ್ವಾ. ಅಂಟ್ಬಿಡ್ತಲ್ಲ ಅದೇ ಸಮಾಧಾನ ಆಯಿತು. ಏನೋ ಅಂದ್ಕೊಂಡು ಅವ್ರು ಅಂಟಿಸಿದ್ರು, ಅದಾಗುತ್ತೆ ಅಂತ ಅಂಟ್ಕೊಂತು. ಇನ್ನು ಜಾಸ್ತಿ ಅದ್ರ ಬಗ್ಗೆ ನಾವೇನು ಯೋಚನೆ ಮಾಡೋಕ್ಕೆ ಹೋಗಬಾರ್ದು, ಅಂಟ್ಕೊಂತಲ್ಲ ಬಿಟ್ಬಿಡ್ಬೇಕು, ಅದ್ರ ಬಗ್ಗೆ ಜಾಸ್ತಿ ಚಿಂತನೆ ಮಾಡಬಾರ್ದು ಅಂತ ಅಂದ್ಕೊಂಡೆ. ಇದೆಯಲ್ಲ ಆಂಜನೇಯನ ಪಾದರಕ್ಷೆ ಅಂತ ಎಷ್ಟು ದೊಡ್ಡದಿದೆ ಅಂದರೆ ತುಂಬ ದೊಡ್ಡ ಇದೆ. ಅಂದರೆ ಆವಾಗಿನ ಕಾಲದಲ್ಲಿ ತುಂಬ ದೊಡ್ಡಕ್ಕಿದ್ರಂತೆ ಜನ ಎಲ್ಲ, ಅದಕ್ಕೆ ಪಾದರಕ್ಷಣೆ ಅಷ್ಟು ದೊಡ್ಡ ಇದೆ. ನನ್ನ ಮಗಳಂತೂ ಎಲ್ಲೂ ದೇವಸ್ಥಾನ ನೋಡೋಂಗೆ ಇಲ್ಲ, ಅಲ್ಲೇ ಅಡ್ಡ ಬೀಳೋದು, ಅಲ್ಲೇ ಕೈ ಮುಗಿಯೋದು. ನಾನು ಹೆಜ್ಜೆ ನಮಸ್ಕಾರ ಹಾಕೋದು ನೋಡಿದ್ಲಲ್ಲ, ಮನೆಗೆ ಬಂದು ಅದೇ ಥರ ನಮಸ್ಕಾರ ಮಾಡ್ತಾನೆ ಇರೋದು ದೇವರು ನೋಡೋಕ್ಕೂ. ನಾನು ಇಲ್ಲಿ ವೀಡಿಯೋಗೆ ವಾಯ್ಸ್ ಓವರ್ ಕೊಡ್ತಾ ವೀಡಿಯೋ ತೋರಿಸ್ತಾ ಇದ್ದೀನಿ, ಇಲ್ಲೂ ಮತ್ತೆ ನಮಸ್ಕಾರ ಮಾಡ್ತಾ ಇದ್ದಾಳೆ ಅದನ್ನು ನೋಡಿ. ದೇವಸ್ಥಾನ ಎಲ್ಲ ತುಂಬ ಚೆನ್ನಾಗಿತ್ತು. ನನಗೆ ಏನು ಅನ್ನಿಸ್ತು ಅಂದರೆ ಅಂದ್ಕೊಂಡೇ ಇರಲಿಲ್ಲ ಬರ್ತೀನಿ ಅಂತ ಹೇಳಿ, ಕರ್ಸ್ಕೊಂಡ್ಬಿಟ್ರಲ್ಲ ಅಂತ ಅನ್ನಿಸ್ಬಿಟ್ಟು. ಅಂದರೆ ಸ್ವಲ್ಪ ಕತ್ಲೆ ಆಗಿತ್ತಲ್ವ, ಅದಕ್ಕೆ ಜಾಸ್ತಿ ಏನೂ ನೋಡೋಕ್ಕೆ ಆಗಿಲ್ಲ. ಸ್ವಲ್ಪ ಬೇಗ ಹೋಗಿದ್ದರೆ ಚೆನ್ನಾಗಿ ನೋಡ್ಕೊಬೋದಿತ್ತು. ಇಲ್ಲೊಂದು ತುಂಬ ಮಂಗಗಳಿದ್ದಾವೆ, ಅಂದರೆ ಯಾರಿಗೂ ಏನೂ ತೊಂದರೆ ಮಾಡಲ್ಲ. ದೇವ್ರ ಥರನೇ ಅಲ್ವಾ ಆಂಜನೇಯನ ದೇವಸ್ಥಾನ ಅಂದಮೇಲೆ ಮಂಗಗಳಿದ್ದೇ ಇರ್ತವೆ. ಅಂದರೆ ಮೇಲೆ ಹತ್ತಿ ಹೋಗಬೇಕು ದೇವಸ್ಥಾನಕ್ಕೆ. ಇಲ್ಲಿ ಮೆಟ್ಲು ಥರ ಮಾಡಿದಾರಲ್ಲ, ಮೆಟ್ಲು ಹತ್ತಿ ಮೇಲ್ಗಡೆ ಹೋಗಬೇಕು. ನನಗಂತೂ ಕಾಲು ನೋವಾಗಿದ್ದಕ್ಕೂ ಹತ್ತಕ್ಕೆ ಆಗ್ತಿರ್ಲಿಲ್ಲ. ಇಟ್ಸ್ ಓಕೆ, ಪರವಾಗಿಲ್ಲ, ದೇವರಿಗೋಸ್ಕರ ಅಲ್ಲ ಅಂತ ಕಷ್ಟಪಟ್ಟು ಹತ್ತಿ ಆಮೇಲೆ ದೇವಸ್ಥಾನ ಎಲ್ಲ ಸುತ್ತಮುತ್ತ ಎಲ್ಲ ನೋಡಿಕೊಂಡು ಬಂದ್ವಿ. ಆದರೂ ಏನು ಗೊತ್ತಾ, ಈ ಜಾತ್ರೆ ಫಂಕ್ಷನು ಪೂಜೆ ಏನಾರು ಇದ್ದಾಗ ಇಂಥ ಪ್ಲೇಸಲ್ಲಿ ಎಲ್ಲ ಐಟಮ್ಗೂ ಕಾಸ್ಟ್ಲಿ. ಮತ್ತು ನಾವು ಹೊಸ್ದಾಗಿ ಬಂದಿದ್ದೀವಿ ಅಂತ ಗೊತ್ತಾದ್ರೂ ಅಂತೂ 1-2 ರೇಟ್ ಹೇಳೇ ಬಿಡ್ತಾರೆ. ನಾನು ತುಂಬ ವಾದ ಎಲ್ಲ ಮಾಡಿದೆ, ನನ್ನ ಮಗಳಿಗೊಂದು ಆಟ ಆಡೋದು ತಗೊಳ್ಳೋಣ ಅಂತ. ಅವ್ರು ಏನು ಮಾಡಿದ್ರು ಕಮ್ಮಿನೇ ಮಾಡಲಿಲ್ಲ. ಈ 80 ರೂಪಾಯಿ ಅಂತ ಹೇಳಿದ್ರು. ಇನ್ನು ಮಂತ್ರಾಲಯದಲ್ಲಿ 100 ರೂಪಾಯಿ ಹೇಳಿದ್ದಾರೆ, ನೀವು ಇಲ್ಲಿ 80 ರೂಪಾಯಿ ಹೇಳ್ತಿರಲ್ಲ ಅಂತ ನಾನು ಸುಮ್ಮನೆ ಹಾಗೆ ಒಂದು ಸುಳ್ಳು ಹೇಳಿದೆ. ಅಲ್ಲೋಗಿ ಮಂತ್ರಾಲಯದಲ್ಲಿ ನೋಡಿದ್ರೆ ಅವ್ರು 80 ರೂಪಾಯಿಗೂ ಕೊಡಲಿಲ್ಲ, ಅಟ್ಲೀಸ್ಟು 100 ರೂಪಾಯಿನೇ ಇಸ್ಕೊಂಡ್ಬಿಟ್ರು. ಇನ್ನು ದೇವಸ್ಥಾನ ಸಂಜೆ ಬರೋಷ್ಟೊತ್ತಿಗಂತೂ ಎಷ್ಟು ಚೆನ್ನಾಗಾಗಿತ್ತು ಅಂದರೆ, ಮೈಸೂರು ಅರಮನೆ ಎಲ್ಲ ಇದ್ರ ಮುಂದೆ ಏನೂ ಇಲ್ಲ, ಅಷ್ಟು ಚೆನ್ನಾಗಾಗಿತ್ತು. ತುಂಬ ಚೆನ್ನಾಗಿ ಕಾಣ್ತಾಯಿತ್ತು. ರಾತ್ರಿ ನೋಡೋಕ್ಕೆ ಎಷ್ಟು ಚೆನ್ನಾಗಿ ಕಾಣ್ತಿತ್ತು ಲೈಟಿಂಗ್ಸ್ ಎಲ್ಲ. ಅದ್ರ ಮಧ್ಯೆ ಇವರು ಕುಮಾರಸ್ವಾಮಿ ಬಂದಿದ್ರಲ್ವಾ, ಇನ್ನೂ ಜನ ಜಾಸ್ತಿ ಇದ್ದರು. ನನಗೆ ಗೊತ್ತಿಲ್ಲ ಕುಮಾರಸ್ವಾಮಿ ಬಂದಿರೋದು. ನಮ್ಮ ಮನೆಯವ್ರು ಹೇಳಿದ್ಮೇಲೆ ನಾನು ನೋಡ್ತೀನಿ, ನಾನು ಬರೀ ದೇವಸ್ಥಾನ ನೋಡ್ಕೊಂಡು ನಿಂತಿದ್ದೆ. ಇನ್ನು ಕುಮಾರಸ್ವಾಮಿ ಎಲ್ಲ ಬಂದಿದ್ದರು. ಬೆಳಗ್ಗೆ ಅಲ್ಲಿನ ಆಂಧ್ರದ್ದು ಮುಖ್ಯಮಂತ್ರಿ ಮಗ ಏನೋ ಬಂದಿದ್ರಂತೆ, ಫುಲ್ಲು ಟ್ರಾಫಿಕ್ ಜಾಮ್ ಮಾಡಿದರು. ಇನ್ನು ಸಂಜೆನೂ ಅಷ್ಟೇ, ಕಾರೇನು ಒಳಗೆ ಹೋಗ್ಬಿಡ್ತಾ ಇರಲಿಲ್ಲ. ನಾವು ಅಲ್ಲೇ ಇಳಿದು ನಡ್ಕೊಂಡು ಬಂದ್ವಿ, ಕಾರನ್ನು ಅಲ್ಲೇ ರೋಡ್ ಹತ್ರ ಪಾರ್ಕಿಂಗ್ ಮಾಡಿ ಅಲ್ಲಿಂದ ನಡ್ಕೊಂಡು ಬಂದ್ವಿ. ಇನ್ನು ಸಂಜೆ ಊಟಕ್ಕೆ ಅಂತಕೊಂಡು ಹೊರಟ್ವಿ. ಊಟದ ವ್ಯವಸ್ಥೆ ಮಾತ್ರ ನಂಗೆ ಸ್ವಲ್ಪ ಬೇಜಾರೇ ಆಯಿತು, ಯಾಕಂದರೆ ತುಂಬ ಹೊತ್ತು ನಡಿಬೇಕು. ಈಗ ಒಂದು 2 ವರ್ಷ 3 ವರ್ಷದ ಮಕ್ಳನ್ನಾದರೆ ಎತ್ಕೊಂಡು ನಡಿಬೋದು, ಆದರೆ ಅದಕ್ಕಿಂತ ದೊಡ್ಡ ಮಕ್ಕಳು ನಮಗೂ ಎತ್ಕೊಳಕ್ಕಾಗಲ್ಲ, ಅವರಿಗೂ ಓಡಾಡೋಕ್ಕಾಗಲ್ಲ. ಪಾಪ ತುಂಬ ನಡಿಬೇಕು, ಯೋಚನೆ ಮಾಡೋಕ್ಕಾಗಲ್ಲ, ಅಷ್ಟು ನಡಿಬೇಕು. ಊಟ ಎಲ್ಲ ಮುಗಿಸ್ಕೊಂಡು ರೂಮಿಗೆ ಹೋಗಿ ಮಲ್ಕೊಂಡ್ವಿ. ಇನ್ನು ನಾಳೆ ಕಂಟಿನ್ಯೂ ಮಾಡೋಣ ಅಂತ ಹೇಳಿ ಮಲ್ಕೊಂಡ್ಬಿಟ್ಟೆ. ಇದು ಬೆಳಗ್ಗೆ ಹೋದು ವ್ಲಾಗು. ಬೆಳಗ್ಗೆ ಇನ್ನೂ ಮನೆಗೆ ಹೋಗೋಣ ಅಂತ ಹೊರಟ್ವಿ. ಇನ್ನು ಹೋಟ್ಲಲ್ಲೇ ತಿಂಡಿ ಮಾಡೋಣ ಅಂತ ಹೇಳಿ ಇಡ್ಲಿ ಮತ್ತು ಸಾಂಬಾರು ತೊಗೊಂಡಿದ್ದೆ. ಇಲ್ಲೇನೂ ರೆಡಿ ಆಗಿರಲಿಲ್ಲ. ಬೆಳಗ್ಗೆ ಮುಂಚೆ ಒಂದು 6 ಗಂಟೆ ಅಷ್ಟೊತ್ತಿಗೆ ಏನೂ ರೆಡಿ ಆಗಿರಲಿಲ್ಲ. ಇಡ್ಲಿ ಒಂದು ರೆಡಿ ಆಗಿತ್ತು ಅಷ್ಟೇ. ಇಡ್ಲಿ ತಿಂದ್ಕೊಂಡು ಇಲ್ಲಿ ಮತ್ತು ಚಿತ್ರದುರ್ಗ ಬಂದ್ವಿ. ಚಿತ್ರದುರ್ಗದಲ್ಲಿ ಚಂದ್ರವಳ್ಳಿ ಅಂತ ಒಂದು ಪ್ಲೇಸ್ ಇದೆ. ಇವ್ರು ಮುರುಘಾ ಮಠಕ್ಕೆ ಹೋಗೋಣ ಅಂದರು. ಮುರುಘಾ ಮಠ ಅಂದರೆ ತುಂಬ ದೂರ ಆಗುತ್ತೆ, ಇಲ್ಲೇ ಹೋಗೋಣ ಚಂದ್ರವಳ್ಳಿಗೆ ಅಂತ ಹೇಳಿ ಚಂದ್ರವಳ್ಳಿ ಬಂದ್ವಿ. ಚೆನ್ನಾಗಿದೆ ಪ್ಲೇಸ್ ಅಂತೂ. ನನ್ನ ಹಸ್ಬೆಂಡು ನಮ್ಮ ಅಮ್ಮ ಎಲ್ಲ ಚಿತ್ರದುರ್ಗದ ಕೋಟೆ ನೋಡೋಕ್ಕೆ ಹೋಗೋಣ ಅಂತ ಅಂದರು. ನನಗೆ ಕೋಟೆ ಹತ್ತಕ್ಕೆ ಈ ಮೆಟ್ಲೆ ಹತ್ತಕ್ಕಾಗ್ತಿರ್ಲಿಲ್ಲ, ಇನ್ನು ಕೋಟೆ ಎಲ್ಲಿಂದ ಹತ್ತಲಿ ಅಂತ ಹೇಳ್ಕೊಂಡು, ಬೇಡ ನಾನಂತೂ ಬರೋಲ್ಲ, ನೀವು ಬೇಕಾದರೆ ಹೋಗಿ ಬನ್ನಿ ಅಂತ ಅಂದೆ. ಇನ್ನು ಎಲ್ಲ ಹೋಗೋಣ ಅಂತಿದಾರಲ್ಲ ಅಂತ ಇಲ್ಲಿ ಚಂದ್ರವಳ್ಳಿ ಅಂತ ಇಲ್ಲಿ ಪ್ಲೇಸ್ ಚೆನ್ನಾಗಿದೆ ಅಂತ ಅಲ್ಲಿ ಕೆಳಗೆಲ್ಲ ಹೇಳಿದ್ರು. ಅದಕ್ಕಂತ ಹೇಳಿ ಹೋದ್ವಿ. ನೀರಂತೂ ಎಷ್ಟು ಕುಡಿದ್ರೂ ಸಾಕಾಗ್ತಿರ್ಲಿಲ್ಲ. ನೀರು ನಾವು ಬಾಟ್ಲಲ್ಲಿ ತೊಗೊಂಡಿದ್ರಿಂದ ನೀರಿಗೆ ಜಾಸ್ತಿ ಖರ್ಚಾಗ್ಬಿಡ್ತು, ಪೆಟ್ರೋಲ್ಗಿಂತ ನೀರೇ ಜಾಸ್ತಿ ಖರ್ಚಾಯ್ತೇನೋ ಅನಿಸ್ಬಿಡ್ತು. ನೀವೇನಾದರೂ ಚಿತ್ರದುರ್ಗ ಈ ಕಡೆ ಎಲ್ಲ ಬಂದರೆ ಈ ಪ್ಲೇಸ್ನಂತೂ ವಿಸಿಟ್ ಮಾಡಲೇಬೇಕು. ಆದರೂ ಇಲ್ಲೆಲ್ಲ ಬಂಡೆ ನಮ್ಮ ಮಲೆನಾಡು ಕಡೆ ಎಲ್ಲ ಈ ಥರ ಇಲ್ವೇ ಇಲ್ಲ. ಇಲ್ಲೆಲ್ಲ ನೋಡಿಬಿಟ್ರೆ ಸ್ವಲ್ಪ ಆಶ್ಚರ್ಯ ಆಗುತ್ತೆ. ಇಲ್ಲಿಂದ ಕೋಟೆ ಎಲ್ಲ ಕಾಣ್ತಾ ಇತ್ತು. ಅದೇನಂದರೆ ಅಲ್ಲಿಂದ ಆ ಕೋಟೆಗೂ ಇಲ್ಲಿಗೂ ಲಿಂಕ್ ಇದೆಯಂತೆ. ಅಂದರೆ
ಆವಾಗಿನ ರಾಜರೆಲ್ಲ ಏನೋ ಈ ತಪ್ಪು ಮಾಡಿದವ್ರನ್ನೆಲ್ಲ ಈ ಗುಹೆಯೊಳಗೆ ಹಾಕಿ ಬಂಧನ ಮಾಡಿರ್ತಿದ್ರಲ್ಲ ಆ ಥರ ಮಾಡಿರ್ತಿದ್ರಂತೆ. ಹಂಗಂತ ಅವ್ರು ಹೇಳಿದ್ರು. ನನಗೂ ಅದ್ರ ಬಗ್ಗೆ ಕರೆಕ್ಟಾಗಿ ಅಷ್ಟೇನು ಗೊತ್ತಿಲ್ಲ. ನಾವು ಹಂಗೆ ಅಂದಾಜು ಮಾಡ್ಕೊಂಡ್ವಿ ಆ ಥರ ಇರ್ಬೋದು ಅಂತ. ಕೆಳಗೆ ಗುಹೆ ಒಳಗೆಲ್ಲ ಹೋಗಿದ್ವಿ, ಅದು ಜಾಸ್ತಿ ಕ್ಯಾಪ್ಚರ್ ಮಾಡೋಕ್ಕೆ ನಂಗೆ ಆಗಲಿಲ್ಲ. ಆ ಪ್ಲೇಸ್ ಹೆಂಗಿದೆ ಅಂತ ಹೇಳಿ ತೋರಿಸ್ತೀನಿ ನೋಡಿ ಒಂದು ಸರಿ. ಅದೇ ಗುಹೆ ಎಲ್ಲ ಇತ್ತು ಅಂತ ಹೇಳಿದ್ನಲ್ಲ, ಇದೇ ಪ್ಲೇಸು. ಇಲ್ಲಿ ಅಡುಗೆ ಮನೆ ಮತ್ತು ಸ್ನಾನದ ರೂಮು, ದೇವ್ರ ರೂಮು ಎಲ್ಲ ಇದೆ. ಇದೊಂಥರ ಮನೆ ಥರ ಇದೆ ನೋಡೋಕ್ಕೆ. ನೋಡಿ ಈ ಥರ ಎಲ್ಲ ಕಾಣುತ್ತೆ ಹೊರಗಿಂದ. ಒಳಗೆ ಈ ಕಡೆ ಇಲ್ಲೊಂದು ಡೋರ್ ಥರ ಇದೆ, ಇಲ್ಲಿ ಕಾಣ್ತಾ ಇದೆಯಲ್ಲ, ಇಲ್ಲಿ ಕೆಳಗೆ ಇಳ್ದು ಹೋಗ್ತಾ ಇದ್ದಾರಲ್ಲ, ಇಲ್ಲಿ ಇದನ್ನ ಇಳ್ದೋಗ್ಬಿಟ್ಟು ಒಳಗೆ ಅವರು ಗೈಡ್ ಇಲ್ಲದೆ ಹೋಗ್ಬಾರ್ದಂತೆ. ನಾವಂತೂ ಅದರೊಳಗೆ ಹೋಗ್ಬಿಟ್ವಿ. ನನಗೆ ಇಳಿಯೋಕ್ಕೂ ಆಗ್ತಿರ್ಲಿಲ್ಲ. ನಮ್ಮ ಮನೆಯವರು, ನಮ್ಮಮ್ಮ, ನನ್ನ ತಂಗಿ ಹೋದರು ಅಂತ ನಾನು ಹೋದೆ. ಒಳಗೆ ನೋಡಿಬಿಟ್ರೆ ಫುಲ್ಲು ಕತ್ಲೆ. ಅಂದರೆ ಅದು ಸೇಮ್ ಹೆಂಗಿದೆ ಗೊತ್ತಾ, ರೂಮು ನಮ್ಮದು ನಾರ್ಮಲ್ ಮನೆಯೆಲ್ಲ ಇರುತ್ತಲ್ಲ ಒಳಗಡೆ ಅದೇ ಥರ ಇದೆ. ಆದರೆ ಅಡಿಗಡೆ ಇದೆ, ಗಾಳಿನೇ ಬರಲ್ಲ. ಅಂದರೆ ಸ್ವಲ್ಪ ಸೆಕೆ ಆಗುತ್ತೆ. ಲೈಟು ಏನೂ ಇಲ್ಲ. ಲೈಟ್ ಹೇಗಿರುತ್ತೆ, ಹಳೆ ಕಾಲದಲ್ವಾ, ಲೈಟು ಏನೂ ಇಲ್ಲ. ಒಳಗಂತೂ ತುಂಬ ಚೆನ್ನಾಗಿತ್ತು. ಹಳೆ ಕಾಲದಲ್ಲಿ ಇದರಲ್ಲಿ ತಪ್ಪು ಮಾಡಿದವ್ರನ್ನೆಲ್ಲ ಇದ್ರೊಳಗೆ ಹಾಕಿ ಲಾಕ್ ಮಾಡಿ ಇಡ್ತಿದ್ರು ಅಂತ ಅಲ್ಲಿ ಒಬ್ಬರು ಹಿಂಗೆ ಹೇಳ್ತಾಯಿದ್ರು. ನಾವು ಅದೇ ಹೌದೇನೋ ಅಂತ ಅಂದ್ಕೊಂಡ್ವಿ. ನಾನು ಆದಷ್ಟು ಕ್ಯಾಪ್ಚರ್ ಮಾಡೋಣ ಅಂತ ನೋಡಿದೆ, ಬಟ್ ಅದೇನು ಕ್ಯಾಪ್ಚರ್ ಆಗಿಲ್ಲ. ಯಾಕಂದರೆ ಲೈಟ್ ಇರಲಿಲ್ಲಲ್ಲ, ತುಂಬ ಕತ್ಲೆ ಬರ್ತಾಯಿತ್ತು. ಲೈಟ್ ಏನಾದ್ರು ತೊಗೊಂಡೋದ್ರೆ ನೀಟಾಗಿ ಕ್ಯಾಪ್ಚರ್ ಮಾಡಿ ಆಗ್ತಿದೆ. ಇನ್ನು ಸುತ್ತಮುತ್ತ ಎಲ್ಲ ಇಲ್ಲಿ ಅಡುಗೆ ಮನೆ ಮತ್ತು ಇದೆಲ್ಲ ಇದೆ, ನೋಡ್ಕೊಬನ್ನಿ, ರೂಮು ಎಲ್ಲ ಇದೆ, ನೋಡ್ಕೊಬನ್ನಿ ಅಂತ ಅವ್ರು ಕಳಿಸಿದ್ರು. ನಾವು ನೋಡೋಣ ಅಂತ ಬಂದ್ವಿ. ಆದರೂ ಅವ್ರು ಏನಷ್ಟು ಕ್ಲೀನಾಗಿ ಇಟ್ಕೊಂಡಿಲ್ಲ. ಬಟ್ ಪರವಾಗಿಲ್ಲ, ಏನು ಮಾಡೋಕ್ಕಾಗಲ್ಲ. ಕ್ಲೀನಾಗಿ ಇಟ್ಕೊಂಡಿಲ್ಲ ಅಂತ ಹೇಳೋಕ್ಕೆ ಜನನೂ ಅಲ್ಲೇನು ಕೆಲಸ ಮಾಡೋರಿಲ್ಲ. ಇಷ್ಟು ಕ್ಲೀನಾಗಿರೋದೇ ದೊಡ್ಡ ವಿಷಯ ಅಲ್ವಾ. ತುಂಬ ಚೆನ್ನಾಗಿತ್ತು. ಮೆಟ್ಲು, ಅಡುಗೆ ಮನೆ, ರುಬ್ಬಕಲ್ಲು ಮತ್ತು ಇದು ನೀರಿಂದು ಹೊಂಡ ಅದೆಲ್ಲದೂ ಇತ್ತು. ಆವಾಗಿನ ಕಾಲದಲ್ಲಿ ಏನೇನಿತ್ತು ಅದೆಲ್ಲದೂ ಇತ್ತು. ಪ್ಲೇಸ್ ಅಂತೂ ತುಂಬ ಚೆನ್ನಾಗಿತ್ತು. ನನಗಂತೂ ಇಷ್ಟ ಆಯಿತು. ಆದರೆ ನನ್ನ ಕಾಲು ಇನ್ನೊಂದು ಸ್ವಲ್ಪ ಸರಿ ಇದ್ದಿದ್ರೆ ಇನ್ನೂ ಚೆನ್ನಾಗಿ ಎಲ್ಲ ಒಳಗೆ ಹೊರಗೆ ಎಲ್ಲ ಚೆನ್ನಾಗಿ ಓಡಾಡ್ಕೊಂಡಿರ್ತಿದ್ದೆ. ಆದರೆ ಏನು ಮಾಡೋದು, ಸಂಜೆ ಮಲಗಿ ಆದಮೇಲೆ ಇನ್ನೂ ನೋವು ಸ್ಟಾರ್ಟ್ ಆಗಿಬಿಡ್ತು. ಕಾಲು ಒಂದು ಊರಕ್ಕೂ ಆಗ್ತಿರ್ಲಿಲ್ಲ. ಹಂಗೆ ಕುಂತ್ಕೊಂಡು ಎಲ್ಲ ಪ್ಲೇಸ್ನ ನೋಡಿಕೊಂಡೆ. ಎಷ್ಟು ಚೆನ್ನಾಗಿದೆ ನೋಡಿ, ಮೇಲೆಲ್ಲ ತುಂಬ ಚೆನ್ನಾಗಿದೆ ಮಾತ್ರ ಪ್ಲೇಸು. ನಾನು ಇನ್ನೊಂದು ಸರಿ ಆದರೆ ಹೋಗಲೇಬೇಕು ಮಾತ್ರ. ಇನ್ನೂ ಇಲ್ಲೆಲ್ಲ ನೋಡಿ ಮನೆಗೆ ಹೊರಟ್ಬಿಟ್ವಿ. ನನಗೆ ಸಿಕ್ಕಾಪಟ್ಟೆ ಸುಸ್ತಾಗಿತ್ತಲ್ಲ, ಅದಕ್ಕೆ ಇದು ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ನಿಮಗೇನಾದರೂ ಈ ವಿಡಿಯೋ ಇಷ್ಟ ಇದ್ದರೆ ಒಂದು ಲೈಕ್ ಕೊಡಿ ಮತ್ತು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಇನ್ನೂ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ, ಆಯಿತಾ? ಬಾಯ್.